ಅಣ್ಣ, ರಾವಣ್ ಸರೆಂಡರ್ ಆಗಿದ್ದಾನೆ. ಟಿವಿ, ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಅದೇ ನ್ಯೂಸು. ನಾನು ನೋಡ್ದೆ. ಈ ಸಮಾಜದಲ್ಲಿ ದೈವಶಕ್ತಿಗಿಂತ ದುಡ್ಡಿಗೆ ಶಕ್ತಿ ಜಾಸ್ತಿ ಅಂತ ಮತ್ತೆ ಪ್ರೂವ್ ಆಗಿದೆ. ರಾವಣ್ ಮೇಲೆ ಹಾಕಿರೋ ಕೇಸ್ಗಳಿಗೆ ಬೇಲ್ ಸಿಗೋದು ಕಷ್ಟ ಇತ್ತು. ಅಂಥದ್ರಲ್ಲಿ ಬೇಲ್ ತಗೊಂಡಿದ್ದಾನೆ ಅಂದರೆ ಕೇಸ್ನ ಒಡೆದಾಕ್ತಾನೆ. ರಾಜಾರೋಷವಾಗಿ ಮತ್ತೆ ಓಡಾಡ್ತಾನೆ. ಆದ್ರಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಅದರಿಂದ ನಮಗೇನು ತೊಂದರೆ ಆಗುತ್ತೆ? ರಾವಣ್ ಸುಮಾರು ವಿಷಯಗಳಲ್ಲಿ ನನ್ನ ಮೇಲೆ ಡಿಪೆಂಡ್ ಆಗಿದ್ದ. ಈಗ ಅವನಿಗೆ ಹೊಸ ಕಾನ್ಫಿಡೆನ್ಸ್ ಬಂದಿರುತ್ತೆ. ಎಂಥದೇ ಪ್ರಾಬ್ಲಮ್ ಬಂದರೂ ನಾನೇ ನಿಭಾಯಿಸ್ತೀನಿ ಅಂತ ಅನ್ಕೋತಾನೆ. ಜೊತೆಗೆ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅಣ್ಣ, ನಾವ್ ಈ ಶಿವಗಾಮಿ ಜೊತೆ ಜಗಳ ಮಾಡಿ ಮೋಸದಿಂದ ಆಸ್ತಿನ ಪಡ್ಕೊಳ್ಳೋದಕ್ಕಿಂತ ಅವಳ ಹತ್ರ ಹೋಗಿ ಸಾರಿ ಕೇಳಿ ಕೆಲ್ಸಕ್ಕೆ ಸೇರ್ಕೊಂಡು ನಿಧಾನವಾಗಿ ನಮ್ಮ ಹೆಸರಿಗೆ ಆಸ್ತಿನ ಚೇಂಜ್ ಮಾಡಿಸ್ಕೊಂಡ್ರೆ ಹೇಗೆ? ಅವಳ ಹತ್ರ ನಿಯತ್ತಾಗಿದೀವಿ ಅಂತ ನಾಟಕ ಮಾಡೋದು, ಅವಳಿಂದ ಬಿಸ್ನೆಸ್ ಅಲ್ಲಿ ಬರೋ ಲಾಭದಲ್ಲಿ ನಾವ್ ಆಸ್ತಿ ಮಾಡ್ಕೊಳ್ಳೋದು. ಹೀಗ್ ಮಾಡಕ್ಕಾಗಲ್ವಾ ಅಣ್ಣ? ಯಾಕಂದ್ರೆ ಅವಳ ಜೊತೆ ಜಗಳ ಮಾಡಿ ಆಸ್ತಿನ ತಗೊಳ್ಳೋ ಪ್ಲಾನು ಸಕ್ಸಸ್ ಆಗ್ತಾ ಇಲ್ಲ. ಮೊದಲು ಅಶೋಕ್ ಕಡೆಯಿಂದ ಶಿವಗಾಮಿ ನಮ್ಮನ್ನ ಬ್ಲೈಂಡ್ ಆಗಿ ನಂಬ್ತಾ ಇದ್ಲು. ನಾವೇನೇ ಮಾಡಿದ್ರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಜೊತೆಗೆ ಮನೇಲೆ ಮಗುನ ನೋಡ್ಕೊಂಡಿದ್ಲು. ಇಲ್ಲೇನ್ ನಡೆಯುತ್ತೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಯಾಮಾರಿಸ್ತಾ ಇದ್ವಿ. ಈಗ ಪರಿಸ್ಥಿತಿ ಆ ಥರ ಇಲ್ವಲ್ಲ. ಅಶೋಕ್ ಅವಳ ಕಡೆ ಇದ್ದಾನೆ. ಜೊತೆಗೆ ಶಿವಗಾಮಿ ಸ್ವಂತ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾಳೆ. ಇವರಿಬ್ಬರನ್ನ ನಾವು ಹೇಗೋ ನಿಭಾಯಿಸ್ತೀವಿ ಅಂದ್ರು ಶಿವಕುಮಾರ್ ಅನ್ನೋ ನಿಯತ್ತಿ ನಾಯಿದೆಯಲ್ಲ, ಅವನ್ನ ಮೀರಿ ಏನು ಮಾಡೋದಕ್ಕಾಗಲ್ಲ. ಮತ್ತೆ ಮುಂದೆ ನಮ್ ಗತಿ ಏನಣ್ಣ? ನಮ್ಮ ಯುದ್ಧನ ಮುಂದುವರಿಸ್ತಾನೆ ಇರಬೇಕು. ಎಂಥ ಶಕ್ತಿವಂತ ಆದರೂ ಸತತವಾಗಿ ದಾಳಿ ಮಾಡ್ತಾ ಇದ್ದಾಗ ಒಂದಲ್ಲ ಒಂದ್ಸಾರಿ ಸೋಲ್ತಾನೆ. ಅದಕ್ಕೆ ಉದಾಹರಣೆನೇ ಮೊಹಮ್ಮದ್ ಗಜ್ನಿ. ಸದ್ಯದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತೀನಿ. ಏಯ್, ಏನ ನಿನ್ ನಾಟಕ? ಏನ್ ನಿಂದು ನಾಟಕ ಅಂದೆ? ಏನ್ ನಿಂದು ನಾಟಕ? ಓಹ್, ಇದಾ? ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಕೇಳಬಾರ್ದು, ಕೆಟ್ಟವ್ರ ಹತ್ರ ಮಾತಾಡಬಾರ್ದು ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ನಂದಿನಿ, ಈ ಕಸನ ತೆಗೆದು ಆಚೆ ಬಿಸಾಕು.
ಏಯ್ ನಡಿಯೋ ನಡಿಯೋ ಒಳಗ್ ನಡಿ. ಅಯ್ಯೋಪ್ಪ, ಅಯ್ಯೋ ಅಯ್ಯೋ. ಎಷ್ಟು ಸಲ ಹೇಳಿದೀನಿ ನಿನ್ಗೆ ನಮ್ಮ ಅಣ್ಣನ ತಂಟೆಗೆ ಬರ್ಬೇಡ ಅಂತ. ನೀನ್ ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡು ಮನೆ ಹಾಳು ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಈಗ ಇನ್ನೊಬ್ಳು ಮನೆ ಹಾಳಿ ಬಂದು ನಿಮ್ ಜೊತೆ ಸೇರ್ಕೊಂಡಿದ್ದಾಳೆ. ಈ ಮನೆ ಒಳಗಡೆ ಕಾಲಿಟ್ರೆ ಒಂಥರ ನೆಗೆಟಿವ್ ಎನರ್ಜಿ, ಯಾವುದೋ ಒಂದು ದರಡೆಕೋರರು ವಾಸ ಮಾಡೋ ಕೊಂಪೆಗೆ ಬಂದಂಗಿರುತ್ತೆ. ನೀನ್ ನಮ್ಮ ಮನೆಗೆ ಬರೋವರೆಗೂ ನಾನು ಹೀಗೆ ಮಾಡ್ತಾ ಇರ್ತೀನಿ. ನಮ್ಮ ಅಣ್ಣನ ಜೊತೆ ಇದ್ರೆ ಇವತ್ತಲ್ಲ ನಾಳೆ ಕೋಟಿ ಕೋಟಿ ದುಡ್ಡು ಬರುತ್ತೆ. ನಿನ್ ಜೊತೆ ಬಂದ್ರೆ ಏನೋ ಸಿಗುತ್ತೆ, ಹಾ ಬರೀ ಸಿಪ್ಪೆ ಸಿಗುತ್ತೆ ಅಷ್ಟೇ. ಸ್ಮಗ್ಲಿಂಗ್ ಮಾಡೋದಕ್ಕೆ ರಾವಣ್ ಕೋಟಿ ದುಡ್ಡನ್ನ ಎಷ್ಟು ದಿನದಿಂದ ಕೇಳ್ತಾ ಇದೀನಿ. ಹಾ ಕೊಟ್ಕೆ ನೀನು? ಕೈಯಲ್ಲಿರೋ ದುಡ್ಡನ್ನೇ ಹೆಂಡತಿ ಕೊಡಕ್ಕಾಗ್ದಿರೋ ಅಂತ ಕಿತ್ತೋದು ನೀನು. ನಿನ್ನ ನಂಬ್ಕೊಂಡು ನಿನ್ ಮನೆಗೆ ನಾನು ಹೇಗೋ ಬರ್ಲಿ? ನಿನ್ ಜೊತೆ ಹೇಗ್ ಸಂಸಾರ ಮಾಡ್ಲಿ? ನಾನು ಹುಟ್ಟಿದ್ದು ಬಡವರ ಮನೇಲೆ ಇರ್ಬೋದು, ಆದ್ರೆ ಶ್ರೀಮಂತಿಕೆ ಅಂದ್ರೆ ಏನು, ಐಷಾರಾಮಿ ಜೀವನ ಅಂದ್ರೆ ಏನು ಅಂತ ನಾನ್ ರುಚಿ ನೋಡಿದೀನಿ. ಮತ್ತೆ ಬಡತನದಲ್ಲಿ ನನಗ್ ಬದುಕಕ್ಕಾಗಲ್ಲ. ಅದು ನಿನ್ನಂತ ಬಿಖಾರಿ ಜೊತೆ ಬದುಕ್ಬೇಕು ಅಂತ ನೆನ್ಸ್ಕೊಂಡ್ರೇನೆ ಮೈಯೆಲ್ಲ ಉರಿಯತ್ತೆ. ನಿನ್ ಯೋಗ್ಯತೆಗೆ ಕೋಟಿಗಟ್ಲೆ ಹಣ ಸಂಪಾದನೆ ಮಾಡಕ್ಕಂತೂ ಆಗಲ್ಲ. ನಾವೇನಾದ್ರೂ ಮಾಡೋಣ ಅಂದ್ರೆ ನ್ಯಾಯ ನೀತಿ ಅದು ಇದು ಅಂತ ಬೊಗ್ಲೇ ಬಿಡ್ತ್ಯಾ. ಸಂತೋಷವಾಗಿರೋದಕ್ಕೆ ದುಡ್ಡು ಅವಶ್ಯಕತೆ ಇಲ್ಲ. ಎಷ್ಟೇ ಸಂಪಾದನೆ ಇದ್ರೂ ಅದ್ರಲ್ಲಿ ಸಂತೋಷವಾಗಿರ್ಬೋದು. ಅದನ್ನೆಲ್ಲ ನಿನ್ನಂತ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ದಲೇ ಇರೋ ನಾಲೆಕಳ್ ಹೊಡೆಯೋ ಡೈಲಾಗ್ ಇದು. ನೀನ್ ಹೊಡೆಯೋ ಡೈಲಾಗ್ನ ಸಿನಿಮಾದಲ್ಲಿ ಹೀರೋಗಳು ಹೊಡಿತಾರೆ, ಆದ್ರೆ ಆ ಡೈಲಾಗ್ ಹೊಡೆಯೋದಕ್ಕೆ ಕೋಟಿ ಕೋಟಿ ದುಡ್ಡು ತಗೋತಾರೆ. ಇದು ಲಾಸ್ಟ್ ವಾರ್ನಿಂಗ್. ನನಗೆ ನಿನ್ನ ಹತ್ರ ಇರೋ 1 ಕೋಟಿ ರೂಪಾಯಿ ದುಡ್ಡು ಬೇಕು. ಇಲ್ಲ ಅಂದ್ರೆ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡೋದಕ್ಕೆ ರೆಡಿ ಆಗಿರು. ಏನ್ ಮಾಡ್ತೀಯ ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ಇದೆಲ್ಲ ನಿನ್ಗೆ ಈಗ ಅರ್ಥ ಆಗಲ್ಲ. 420 ಕೇಸಲ್ಲಿ ಜೈಲ್ಗೆ ಹೋದಾಗ ಗೊತ್ತಾಗತ್ತೆ. ಚೈಲ್ಡ್ ತರ ಮಾತಾಡ್ಬೇಡ ನೀನು. 30ರಿಂದ 35 ಕೇಸ್ ಹಾಕಿಸ್ಕೊಂಡಿರೋ ರಾವಣೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾನೆ. ಈ ದೇಶದಲ್ಲಿ ದುಡ್ಡು ಒಂದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಿ ಕೇಸ್ ಹಾಕಿಸ್ಕೊಂಡ್ರೆ ಹೊರಗಡೆ ಇದ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಬೋದು. ಅದಕ್ಕೆ ದೊಡ್ಡ ಉದಾಹರಣೆನೇ ರಾವಣ್. ಅವನಿಗಿಂತ ನಿನಗೆ ಕ್ರಿಮಿನಲ್ ಬೇಕಾ? ಯಾವ ಕೇಸಲ್ಲಿ ಅವ್ನು ಜೈಲಿಗೆ ಹೋಗಿದ್ದಾನೆ ಹೇಳು? ನ್ಯಾಯ ನೀತಿ ಅಂತ ಕೊರೆಯೋದನ್ನ ಬಿಟ್ಟು ನನಗೆ 1 ಕೋಟಿ ರೂಪಾಯಿ ತಂದ್ಕೊಡು. ಅರ್ಥ ಆಯ್ತಾ?